ಬಳ್ಳಾರಿ ಬಿಜೆಪಿ ಸಮಾವೇಶ ಟುಸ್ ಪಟಾಕಿ ಆಗೋಯ್ತಾ ಅಂತ ಗಣಿನಾಡಲ್ಲಿ ಬಿಜೆಪಿ ಸಮಾವೇಶ ಫ್ಲಾಪ್ ಶೋ ಆಗೋಗಿದೆ. ಹೌದು, ಬಳ್ಳಾರಿಯ ಬಿಜೆಪಿ ಸಮಾವೇಶ ಟುಸ್ ಪಟಾಕಿ ಆಗೋಗಿದೆ. ಗಣಿನಾಡಲ್ಲಿ ಬಿಜೆಪಿ ಸಮಾವೇಶ ಫ್ಲಾಪ್ ಆಗಿರುವಂತದ್ದು ತೊಡೆ ತಟ್ಲು ಹೋಗಿ ಬಿಜೆಪಿ ಎಡವಟ್ ಮಾಡ್ಕೊಂಡ್ಬಿಡ್ತಾ ಅಂತ ಬಳ್ಳಾರಿಲಿ ಬಿಜೆಪಿ ನಾಯಕರಿಗೆ ಶಾಕ್ ನೀಡಿದ ಬಿಸಿಲು ನಾಡಿದ ಜನ. ಬಳ್ಳಾರಿ ಸಮಾವೇಶದಲ್ಲಿ ಕುರ್ಚಿಗಳೇ ಇಲ್ಲ, ಖಾಲಿ ಖಾಲಿ ಎದ್ದೋಗ್ಬಿಟ್ಟಿದ್ದಾರೆ ಜನ. ರಾಮ್ಲು ಭಾಷಣಕ್ಕೂ ಮುನ್ನವೇ ಜನ ಖಾಲಿ ಖಾಲಿ. 1.5 ಗಂಟೆ ತಡವಾಗಿ ಸಮಾವೇಶ ಆರಂಭವಾಗಿದೆ ಅಲ್ಲಿ ಬಳ್ಳಾರಿಲಿ. ಇವರು ಬರೋ ಅಂತ ಗೆಸ್ಟ್ಗಳೇ ಲೇಟ್ ಆಗಿ ಬಂದಿದ್ದಾರೆ. ತಾವು ಯಾರು ಒಂದು ಸಮಾವೇಶವನ್ನ ಆಯೋಜನೆ ಮಾಡಿದ್ರು ನಾಯಕರು, ಅವರೇ ಲೇಟ್ ಆಗಿ ಬಂದಿದ್ದಾರೆ. ಬಳ್ಳಾರಿಯ ಬಿಜೆಪಿ ಸಮಾವೇಶ ಟುಸ್ ಪಟಾಕಿ ಆಗೋಗಿರುವಂಥದ್ದು. ತುಂಬಾ ವಿಳಂಬ ಆಯ್ತು ಕಾರ್ಯಕ್ರಮ ಅನ್ನೋ ಕಾರಣಕ್ಕೆ ಜನ ಎದ್ದು ಹೋದ್ರ. ಯಾಕೆಂದ್ರೆ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಬಿಜೆಪಿ ಬಳ್ಳಾರಿಯಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಿತ್ತು. ಎಕ್ಸ್ಕ್ಲೂಸಿವ್ ಆಗಿ ರಾಮುಲು ಅವರು ಕೂಡ ಅಶ್ವವೇಗ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಬಳ್ಳಾರಿಯಲ್ಲಿ 1ನೇ ಹಂತದಲ್ಲಿ ನಾವು ಈ ಸಮಾವೇಶವನ್ನ ಮಾಡ್ತೇವೆ, 2ನೇ ಹಂತದಲ್ಲಿ ಪಾದಯಾತ್ರೆಯನ್ನು ಕೂಡ ಆರಂಭ ಮಾಡ್ತೇವೆ. ಜಿಲ್ಲೆಯಲ್ಲಿ ಏನೇನು ಘಟನೆಗಳಾಗುತ್ತಿವೆಯೋ ಅದಕ್ಕೆ ಕಾಂಗ್ರೆಸ್ಸೇ ಕಾರಣ, ಜೊತೆಗೆ ಅತ್ಯಾಚಾರದಂತಹ ಘಟನೆಗಳು ಕೂಡ ನಡೀತಿದೆ, ಇದ್ರ ಬಗ್ಗೆ ಧ್ವನಿ ಎತ್ತೇವೆ, ಹೋರಾಟ ಮಾಡ್ತೇವೆ, ಸಮಾವೇಶ ಮಾಡ್ತೇವೆ ಇತ್ಯಾದಿ ಮಾತುಗಳನ್ನ ಹೇಳಿದ್ರು. ಆದ್ರೆ ಈ ಒಂದು ಸಮಾವೇಶದ ಒಂದು ದೃಶ್ಯಗಳನ್ನ ಗಮನಿಸುವಾಗ ಎಲ್ಲ ಕುರ್ಚಿಗಳು ಖಾಲಿ ಖಾಲಿ ಅನಿಸ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ಅವರು. ವಿವೇಕ್ ಅವರೇ, ಈಗ ಈ ಒಂದು ದೃಶ್ಯಗಳನ್ನ ಗಮನಿಸ್ತಿದ್ರೆ ಕುರ್ಚಿಗಳು ಖಾಲಿ ಖಾಲಿ, ಜೊತೆಗೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡೇ ಬಿಜೆಪಿ ಸಮಾವೇಶವನ್ನ ಆಯೋಜನೆ ಮಾಡಿತು. ಒಂದು ಕಡೆ 1ನೇ ಹಂತದಲ್ಲಿ ಸಮಾವೇಶವನ್ನು ಮಾಡಿ 2ನೇ ಹಂತದಲ್ಲಿ ನಾವು ಪಾದಯಾತ್ರೆಯನ್ನ ಕೂಡ ಮಾಡ್ತೀವಿ ಅಂತ ಬಿಜೆಪಿ ಹೇಳಿತ್ತು. ಜೊತೆಗೆ ಭಾರಿ ನಿರೀಕ್ಷೆಯನ್ನ ಜನರಿಂದ ಬೆಂಬಲವನ್ನ ಅವರು ನಿರೀಕ್ಷೆ ಮಾಡಿದ್ರು. ಇದೀಗ ಈ ಒಂದು ದೃಶ್ಯಗಳನ್ನ ನೋಡಿದ್ರೆ ಜನರ ಬೆಂಬಲ ಹೇಗಿದೆ ಅಂತ ನೀವು ಹೇಳೋದಾದ್ರೆ ಮಾಹಿತಿ ವಿವೇಕ್. ಎಸ್ ಮಂಜರಿ, ಈಗಾಗಲೇ ಏನು ಇವತ್ತೊಂದು ಬೃಹತ್ ಸಮಾವೇಶ ಆಯೋಜನೆ ಮಾಡಿದ್ರು. ಈ ಸಮಾವೇಶ ಸುಮಾರು 11 ಗಂಟೆ ಸಮಯಕ್ಕೆ ಕೂಡ ಪ್ರಾರಂಭವಾಗಬೇಕಿತ್ತು. ಆದ್ರೆ ಆ ಸಮಾವೇಶ ಒಂದಿಷ್ಟು ಗಂಟೆಗಳ ಕಾಲ ತಡವಾಗುತ್ತೆ. ಸುಮಾರು 1.5 ಗಂಟೆ ತಡವಾಗಿ ಆರಂಭ ಮಾಡ್ತಾರೆ ಆ ಸಮಾವೇಶ. ಅದಾದ ಬಳಿಕ ಅಂದ್ರೆ ಸುಮಾರು 11 ಗಂಟೆಗೆ ಆಗ್ಬೇಕಿದ್ದು ತಡವಾಗಿ ಆಗುವ ಕಾರಣದಿಂದಾಗಿ ಅಲ್ಲಿಯವರೆಗೂ ಕೂಡ ಜನರಿರ್ತಾರೆ. ಆ ಸಮಾವೇಶ ಏನ್ ಆರಂಭವಾಗುತ್ತೆ ಅವಾಗ ಜನರು ಒಬ್ಬೊಬ್ರೆ ತೆರಳುತ್ತಾ ಹೋಗಿ ಆ ರೀತಿಯಾಗಿ ಬಹುತೇಕ ಕುರ್ಚಿಗಳು ಕೂಡ ಖಾಲಿ ಖಾಲಿ ಕಾಣಿಸೋದಕ್ಕೆ ಕೂಡ ಆರಂಭಿಸ್ತವೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಏನಂದ್ರೆ, ಒಂದ್ ಕಡೆ ವಿಜೇಂದ್ರ ಹಾಗೂ ಬೊಮ್ಮಾಯಿ ಅವರು ಮಧ್ಯದಲ್ಲೇ ಮಧ್ಯದಲ್ಲಿ ತೆರಳಬೇಕಾಗುತ್ತೆ. ಈಗಾಗಲೇ ಏನು ಈಶ್ವರ್ ಖಂಡ್ರೆ ಅವರ ತಂದೆ ಭೀಮಣ್ಣ ಖಂಡ್ರೆ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಗೆ ತೆರಳುತ್ತಾ ಇದ್ದೀವಿ ಅಂತ ರಾಮುಲು ಹಾಗೂ ಅಶೋಕ್ ಭಾಷಣೆಯ ಮುಂಚಿತವಾಗಿ ಅಲ್ಲಿಗೂ ಕೂಡ ತೆರಳುತ್ತಾರೆ. ಆದ್ರೆ ಅವರು ತೆರಳುವಂತ ಸಂದರ್ಭದಲ್ಲಿ ಜನರು ಕೂಡ ಸಾಕಷ್ಟು ಜನ ಖಾಲಿಯಾಗಿರ್ತಾರೆ. ಎಲ್ಲ ಒಂದ್ ಕಡೆ ಈ ಕುರ್ಚಿ ಕೂಡ ಖಾಲಿ ಖಾಲಿ ಕಾಣಿಸುತ್ತೆ. ಜೊತೆಗೆ ಈ ಸಮಾವೇಶ ಏನೋ ಒಂದ್ ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿ ರೆಡ್ಡಿ ಹಾಗೂ ರಾಮುಲು ಮಾಡಿದ್ದು, ಅದಕ್ಕೆಲ್ಲ ಒಂದ್ ಕಡೆ ತಣ್ಣೀರ್ ಎರಚದಂತೆ ಕೂಡ ಕಂಡು ಬರ್ತದೆ. ಯಾಕಂದ್ರೆ ಸಮಾವೇಶ ಸರಿಯಾದ ಸಮಯಕ್ಕೆ ಆರಂಭ ಮಾಡಿದ್ರೆ ಎಲ್ಲ ಜನರು ಕೂಡ ಇರ್ತಿದ್ರು, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಕೊಳ್ತಾ ಇತ್ತು. ಈಗ್ಲೂ ಕೂಡ ಅಷ್ಟೇ ಅದೇ ಮಟ್ಟದಲ್ಲಿ ಒಂದ್ ರೀತಿಯಾಗಿ ಸಕ್ಸಸ್ ಅನ್ನ ಕಂಡಿದ್ದಾರೆ ಈ ಸಮಾವೇಶದಲ್ಲಿ. ಆದ್ರೆ ಏನು ಅವ್ರು ನಿರೀಕ್ಷೆ ಮಾಡಿದ್ರು ಆ ರೀತಿಯಾಗಿ ಇರ್ಲಿಲ್ವೇನೋ ಒಂದ್ ಕಡೆ ಅಂತ ಅನ್ನಿಸ್ತು. ಜೊತೆಗೆ ಬಹುತೇಕರು ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಕೂಡ ಭಾಗಿಯಾಗ್ತಾರೆ ಅಂತಿತ್ತು, ಅವರು ಕೂಡ ಗೈರಾಗಿದ್ರು. ಜೊತೆಗೆ ಈಗಾಗಲೇ ಪಾದಯಾತ್ರೆ ಮಾಡ್ಲೇಬೇಕು ಅಂತ ರಾಮುಲು ರೆಡ್ಡಿ ಇಬ್ರು ಕೂಡ ಪಟ್ಟನ್ನ ಹಿಡಿದಿದ್ರು. ಅದನ್ನ ಕೂಡ ಬಿಜೆಪಿ ಮಾಡೋದಕ್ಕೆ ಬಿಡ್ಲಿರ್ಲಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ನಿರ್ಧಾರಗಳನ್ನ ರೆಡ್ಡಿ ರಾಮುಲು ತೆಗೆದುಕೊಳ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿತ್ತು. ಯಾಕಂದ್ರೆ ರಾಮುಲು ಅವರು ಈಗ್ಲೂ ಕೂಡ ಅದೇ ಸ್ಟ್ಯಾಂಡ್, ಅದೇ ನಿಲುವಲ್ಲಿ ಇದ್ದಾರೆ. ನಾವು ಪಾದಯಾತ್ರೆ ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇದ್ದಾರೆ. ಹಾಗಾಗಿ ಮುಂದಿನ ಅವರ ನಡೆ ಏನು, ಪಾದಯಾತ್ರೆ ಮಾಡ್ತಾರಾ, ಬಿಜೆಪಿ ಹೊರತುಪಡಿಸಿ ಅವರ ಗುಂಪಿನ ಜೊತೆಗೆ ಮಾಡ್ತಾರಾ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ವಿವೇಕ್, ನೀವೆಲ್ಲ ಮಾಹಿತಿಗಾಗಿ.